ಅಯೋಧ್ಯೆ ರಾಮ ಮಂದಿರ ಅದ್ಧೂರಿ ಉದ್ಘಾಟನೆಗೆ ದಿನಗಣನೆ ಶುರುವಾಗಿದೆ. ಜನವರಿ 24ಕ್ಕೆ ಅಯೋಧ್ಯೆಯಲ್ಲಿ ರಾಮ್ ಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಗೆ ಎಲ್ಲ ಸಿದ್ಧತೆಗಳು ಆರಂಭ ಆಗಿದೆ. ಈಗ ಅದರಲ್ಲಿ ಒಂದಷ್ಟು ರಾಜಕೀಯನೂ ನಡೀತಿದೆ. ಬಿಜೆಪಿ ರಾಮ ಮಂದಿರ ನಿರ್ಮಾಣದ ಕಂಪ್ಲೀಟ್ ಕ್ರೆಡಿಟ್ ಈಗಾಗಲೇ ತಗೊಂಡಾಗಿದೆ. ಯಾರ್ಯಾರು ರಾಮ ಮಂದಿರ ನಿರ್ಮಾಣಕ್ಕೆ ಕಲ್ಲು ಹಾಕೋಕೆ ಟ್ರೈ ಮಾಡಿದ್ರೋ ಅವರನ್ನೇ ರಾಮ ಮಂದಿರ ಉದ್ಘಾಟನೆಗೂ ಕರೆದಿದ್ದೂ ಆಗಿದೆ. ಪಾಲಿಟಿಕ್ಸ್ನ ಆಚೆಗೆ ಈಗ ಸಿನಿಮಾ ಸ್ಟಾರ್ಗಳ ರಂಗು ಸಹ ಅಯೋಧ್ಯೆಯಲ್ಲಿ ಕಾಣಸಿಗಲಿದೆ. ರಾಮ ಮಂದಿರ ಉದ್ಘಾಟನೆಗೆ ಭಾರತದ ಸೂಪರ್ ಸ್ಟಾರ್ಗಳಿಗೆ ಈಗಾಗಲೇ ಇನ್ವಿಟೇಷನ್ ಹೋಗಿದೆ. ಅದರಲ್ಲಿ ಪ್ರಮುಖರು ಹಿಂದಿಯಿಂದ ಅಮಿತಾಬ್ ಬಚ್ಚನ್ ಅವರಿಗೆ ಅಯೋಧ್ಯೆಗೆ ಬನ್ನಿ ಅಂತ ಕರೆದಿದ್ದಾರೆ. ಅಮಿತಾಬ್ ಬಚ್ಚನ್ ಅವರ ಜೊತೆಗೆ ಹಿಂದಿ ಚಿತ್ರರಂಗದಿಂದ ಅಕ್ಷಯ್ ಕುಮಾರ್, ಮಾಧುರಿ ದೀಕ್ಷಿತ್, ಅನುಪಮ್ ಖೇರ್, ಆಲಿಯಾ ಭಟ್, ಸಂಜಯ್ ಲೀಲಾ ಬನ್ಸಾಲಿ ಅವರಿಗೆ ಅಯೋಧ್ಯೆಗೆ ವೆಲ್ಕಮ್ ಮಾಡಲಾಗಿದೆ. ಇವ್ರ ಜೊತೆಗೆ ರಣಬೀರ್ ಕಪೂರ್, ಅಜಯ್ ದೇವ್ಗನ್, ಟೈಗರ್ ಶ್ರಾಫ್, ಆಯುಷ್ಮಾನ್ ಖುರಾನಾ ಸಹ ಅಯೋಧ್ಯೆಯಲ್ಲಿ ಜನವರಿ 24ನೇ ತಾರೀಕು ಹಾಜರಿರುತ್ತಾರೆ. ಅಯೋಧ್ಯೆಯಲ್ಲಿ ಸ್ಟಾರ್ ಮೆರ್ಗೂ ಸಹ ವೆರಿ ಇಂಪಾರ್ಟೆಂಟ್ ಅನ್ನೋ ಹಾಗೆ ಎಲ್ಲ ಇಂಡಸ್ಟ್ರಿಯ ದಿಗ್ಗಜ ನಟರಿಗೆ ಆಹ್ವಾನ ನೀಡಲಾಗಿದೆ. ತಮಿಳು ಇಂಡಸ್ಟ್ರಿಯಿಂದ ಸೂಪರ್ ಸ್ಟಾರ್ ರಜನಿಕಾಂತ್ ಜೊತೆಗೆ ಅವರ ಮಾಜಿ ಅಳಿಯ ಧನುಷ್ಗೆ ಸಹ ಇನ್ವಿಟೇಷನ್ ಹೋಗಿದೆ. ತೆಲುಗು ಇಂಡಸ್ಟ್ರಿಯಿಂದ ಇಲ್ಲಿ ತನಕ ಕನ್ಫರ್ಮ್ ಆಗಿರೋ ಪ್ರಕಾರ ಮೆಗಾ ಸ್ಟಾರ್ ಚಿರಂಜೀವಿ ಹಾಗೂ ರೆಬಲ್ ಸ್ಟಾರ್ ಪ್ರಭಾಸ್ ಅಯೋಧ್ಯೆಗೆ ವಿಮಾನ ಹತ್ತಲಿದ್ದಾರೆ. ಇನ್ನು ಕನ್ನಡ ಸಿನಿಮಾ ಇಂಡಸ್ಟ್ರಿಯಿಂದ ಇಬ್ಬರಿಗೆ ಇನ್ವಿಟೇಷನ್ ಬಂದಿದೆ. ಅದರಲ್ಲೊಬ್ರು ರಾಕಿಂಗ್ ಸ್ಟಾರ್ ಯಶ್. ಯಶ್ ಜೊತೆಗೆ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಸಹ ಅಯೋಧ್ಯೆಯಲ್ಲಿ ರಾಮ್ ಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಇನ್ವಿಟೇಷನ್ ಪಡೆದಿದ್ದಾರೆ. ಸಿನಿಮಾ ಸ್ಟಾರ್ಗಳನ್ನ ಅಯೋಧ್ಯೆಗೆ ಇನ್ವೈಟ್ ಮಾಡ್ತಿರೋದಕ್ಕೆ ಇತರ ಪಕ್ಷಗಳು ಕೈ ಹಿಸುಕೊಳ್ತಾ ಇದೆ. ಆಲ್ರೆಡಿ ಅಯೋಧ್ಯೆ ಕ್ರೆಡಿಟ್ ತನ್ನದಾಗಿಸಿಕೊಂಡಿರೋ ಬಿಜೆಪಿ ಲೋಕಸಭಾ ಎಲೆಕ್ಷನ್ ಟೈಮ್ನಲ್ಲಿ ಈ ಸ್ಟಾರ್ಗಳನ್ನ ತನ್ನ ಲಾಭಕ್ಕೆ ಬಳಸ್ಕೊಂಡ್ರೆ INDIAಗೆ ದೊಡ್ಡ ಹೊಡೆತ ಅಂತಾನೆ ಹೇಳ್ಬೋದು. ಅದೇನೇ ಇರಲಿ, ಕನ್ನಡದ ಇಬ್ಬರು ಸ್ಟಾರ್ಗಳಿಗೂ ಅಯೋಧ್ಯೆಗೆ ಆಹ್ವಾನ ಬಂದಿರೋದಕ್ಕೆ ಕನ್ನಡಿಗರಾಗಿ ನಮಗೂ ಸಖತ್ ಖುಷಿ ಅನ್ನೋದಂತೂ ಖಂಡಿತ ಸತ್ಯ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಸ್ಪೀಡ್ ಪ್ಲಸ್ ಕರ್ನಾಟಕ.